ಕರಾವಳಿಯಲ್ಲಿ ಪ್ರಕೃತಿಯ ಅಮೂಲ್ಯ ಸಂಪತ್ತಾಗಿರುವ ಬೈನೆ ಮರಗಳು ಇದೀಗ ಅಪಾಯದ ಅಂಚಿನಲ್ಲಿ ನಿಂತಿವೆ. ವಿಶೇಷವಾಗಿ ಬೈನೆ ಹಣ್ಣಿನ ವ್ಯಾಪಾರ ಹೆಚ್ಚಾಗುತ್ತಿದ್ದಂತೆ ಈ ಮರಗಳನ್ನು ಅವಲಂಬಿಸಿರುವ ಪ್ರಾಣಿ ಪಕ್ಷಿಗಳ ಬದುಕಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ. ಕರಾವಳಿಯಲ್ಲಿ ಸಹಜವಾಗಿ ಬೆಳೆಯುವ ಬೈನೆ ಮರಗಳು ಇದೀಗ ವ್ಯಾಪಾರಿಕ ಬಳಕೆಯ ಒತ್ತಡಕ್ಕೆ ಸಿಲುಕಿವೆ. ಹಣ್ಣು ಬಿಟ್ಟಿರುವ ಗೊಂಚಲುಗಳನ್ನು ಕತ್ತರಿಸಿ ಮಾರಾಟ ಮಾಡುವ ಪ್ರಕ್ರಿಯೆ ಹೆಚ್ಚಾಗಿದೆ. ಬೈನೆ ಮರದ ಹಣ್ಣುಗಳನ್ನು ಮುಖ್ಯವಾಗಿ ಕೇರಳ ಮತ್ತು ಬೆಂಗಳೂರು ಪ್ರದೇಶಗಳಿಗೆ ಸಾಗಿಸಲಾಗುತ್ತದೆ. ಶುಭ ಕಾರ್ಯಗಳು, ಅಲಂಕಾರ ಹಾಗೂ ಸಾಂಪ್ರದಾಯಿಕ ಕಾರ್ಯಕ್ರಮಗಳಲ್ಲಿ ಈ ಹಣ್ಣಿನ ಗೊಂಚಲುಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಆದರೆ ಈ ವ್ಯಾಪಾರ ಪರಿಸರಕ್ಕೆ ದೊಡ್ಡ ಹೊಡೆತ ನೀಡುತ್ತಿದೆ. ಮಂಗಗಳು, ಹಾರ್ನ್ಬಿಲ್ ಪಕ್ಷಿಗಳು ಸೇರಿದಂತೆ ಅನೇಕ ಪ್ರಾಣಿ ಪಕ್ಷಿಗಳಿಗೆ ಬೈನೆ ಹಣ್ಣು ಪ್ರಮುಖ ಆಹಾರವಾಗಿದೆ. ವಸಂತ ಕಾಲದಲ್ಲಿ ಈ ಹಣ್ಣನ್ನೇ ಅವಲಂಬಿಸಿ ಜೀವಿಸುವ ಜೀವಿಗಳಿಗೆ ಇದೀಗ ಆಹಾರ ಕೊರತೆ ಉಂಟಾಗುತ್ತಿದೆ. ಹಣ್ಣುಗಳ ಗೊಂಚಲುಗಳನ್ನು ಸಂಪೂರ್ಣವಾಗಿ ಕತ್ತರಿಸಿ ಮಾರಾಟ ಮಾಡೋದ್ರಿಂದ ಜೀವ ವೈವಿಧ್ಯಕ್ಕೂ ಧಕ್ಕೆಯಾಗ್ತಾ ಇದೆ. ಬೈನೆ ಮರದ ವೈಜ್ಞಾನಿಕ ಹೆಸರು ಕರಿಯೋಟಾ ಯುರೆನ್ಸ್. ಈ ಮರಗಳು ಪರಿಸರ ಸಮತೋಲನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇವುಗಳ ಸಂಖ್ಯೆ ಕರಾವಳಿಯಲ್ಲಿ ಕಡಿಮೆಯಾಗ್ತಾ ಇದೆ. ಹಿಂದೆ ಸೇಂದಿ ತೆಗೆಯಲು ಬಳಸಲಾಗುತ್ತಿದ್ದ ಬೈನೆ ಮರಗಳು ಇದೀಗ ವ್ಯಾಪಾರಿಕ ಹಣ್ಣಿನ ಮೂಲವಾಗಿ ಬಳಸಲ್ಪಡುತ್ತಿದೆ. ಮಧ್ಯವರ್ತಿಗಳ ಮೂಲಕ ಕೇರಳದ ವ್ಯಾಪಾರಿಗಳು ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡ್ತಾ ಇದ್ದಾರೆ. ಬೈನೆ ಹಣ್ಣಿನ ಗೊಂಚಲುಗಳನ್ನು ಸಂಪೂರ್ಣವಾಗಿ ಕತ್ತರಿಸೋದ್ರಿಂದ ಪಕ್ಷಿಗಳು, ಪ್ರಾಣಿಗಳಿಗೆ ಆಹಾರ ಸಿಗ್ತಾ ಇಲ್ಲ. ಅರಣ್ಯ ಇಲಾಖೆ ತಕ್ಷಣ ಮಧ್ಯ ಪ್ರವೇಶಿಸಿ ಈ ಮಾರಾಟವನ್ನ ನಿಯಂತ್ರಿಸಬೇಕು. ಬೈನೆ ಮರ ಅಂದರೆ ಬಡವರ ಕಲ್ಪವೃಕ್ಷ ಹೇಳ್ತೇವೆ, ತುಳುವಿನಲ್ಲಿ ಈಂದು ಮರ ಹೇಳ್ತೇವೆ, ಮತ್ತು ಇಂಗ್ಲೀಷಲ್ಲಿ ಫಿಶ್ ಟೇಲ್ ಪಾಮ್ ಅಂತ ಹೇಳ್ತೇವೆ. ಇದು ಸಹಜವಾಗಿ ಬೆಳೀತಾ ಇರುವಂಥದ್ದು, ಯಾರು ನಟ್ಟಿರುವಂಥದ್ದಲ್ಲ. ಅದು ಸಹಜವಾಗಿ ಪ್ರಾಣಿ ಪಕ್ಷಿಗಳಿಂದ ಬೀಜ ಪ್ರಸಾರ ಆಗಿ ಈಗ ಇರುವಂಥ ಮರಗಳನ್ನು ನಾವು ನೋಡ್ತಾ ಇದ್ದೇವೆ. ಅದು ಬದುಕಿರುವಂಥದ್ದು. ಅಂದರೆ ಇದು ಎಷ್ಟು ಮರ ಇದೆ ಅಷ್ಟು ಮಾತ್ರ ಲೆಕ್ಕಕ್ಕಿರೋದು. ಅದು ಹೊಸತಾಗಿ ಉತ್ಪಾದನೆ ಆಗ್ತಾ ಇಲ್ಲ. ಯಾಕಂದರೆ ಅದಕ್ಕೆ ಬೇಕಾಗಿರುವಂಥ ಪ್ರಕ್ರಿಯೆಗಳು ನಡೀತಾ ಇಲ್ಲ. ಈಗ ನಮಗೆ ಒಂದು ಸಮಸ್ಯೆ ಆಗಿರುವಂಥದ್ದು, ಈ ಹೊರ ರಾಜ್ಯದಿಂದ ತಾಳಿಮೊಂಡ ತಗೊಂಡು ಇಲ್ಲಿಗೆ ಬರ್ತಾರೆ ಮಾರಾಟ ಮಾಡಲಿಕ್ಕೆ ನಗರ ಪ್ರದೇಶಗಳಿಗೆ. ಅವರು ಗಾಡಿಯಲ್ಲಿ ಬರ್ತಾರೆ, ವಾಪಸ್ ಹೋಗುವಾಗ ಇಲ್ಲಿಂದ ಈ ಬೈನೆ ಮರದ ಹಣ್ಣುಗಳೇನಿದೆ, ಹಣ್ಣು ಕಾಯಾಗುವ ಮೊದಲೇ, ಹಣ್ಣಾಗುವ ಮೊದಲೇ ಅದು ಕಾಯಿದು ಗೊಂಚಲು ಬರ್ತದೆ. ಅದನ್ನು ಅವರು ಕಿತ್ತು ಅದನ್ನು ಕೇರಳಕ್ಕೆ ಅಲಂಕಾರಿಕ ಉದ್ದೇಶಕ್ಕಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ಇವತ್ತು ಒಂದು 10-20 ವರ್ಷದ ಹಿಂದೆ ಆದರೆ ಪರವಾಗಿಲ್ಲ, ತುಂಬ ಮರ ಇತ್ತು. ಈಗ ನಾವು ಯಾವುದೇ ಅಲಂಕಾರಿಕ ಉದ್ದೇಶಕ್ಕೆ ನಾವು ಅದನ್ನು ಬಳಸುವುದು ತಪ್ಪಾಗ್ತದೆ. ಯಾಕಂದರೆ ಈಗ ಫುಡ್ ಸ್ಕ್ಯಾರ್ಸಿಟಿ ಇದೆ, ಬಹಳ ಆಹಾರದ ಕೊರತೆ ಇದೆ, ವನ್ಯಜೀವಿ ಮತ್ತು ಪ್ರಾಣಿಗಳದ್ದು ಸಂಘರ್ಷ ಆಗ್ತಾ ಇದೆ, ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಆಗ್ತಾ ಇದೆ. ಈ ಮಂಗಗಳು ಬಂದು ಬಡವ ಜನರ ಕೃಷಿ ಭೂಮಿಗೆ ಬರ್ತಾ ಇದೆ. ಇದು ಮಂಗನದು ಒಂದು ಆಹಾರ ಸಹ ಹೌದು. ಮಂಗ ಇದನ್ನು ಬಹಳ ಚಂದ ಮಾಡಿ ಇಷ್ಟಪಟ್ಟು ತಿಂತದೆ. ನಾಳೆ ಅದನ್ನೇ ಡಿಪೆಂಡ್ ಆಗಿರುವಂಥ ಒಂದು ಮಂಗಗಳು, ಅಷ್ಟೇ ಮಂಗಗಳು ಬೇರೆ ಜನರ ತೋಟಗಳಿಗೆ ಲಗ್ಗೆ ಇಡುವಂಥ ಚಾನ್ಸಸ್ ಇದೆ. ಅದ್ರ ಜೊತೆಗೆ ಇದು ಯಾವುದು ನಮ್ಮದು ಇದು ಫಾರ್ಮರ್ ಆಫ್ ಫಾರೆಸ್ಟ್ ಅಂತ ಹೇಳ್ತಾರೆ ಯಾವುದಕ್ಕೆ, ನಮ್ಮ ಹಾರ್ನ್ಬಿಲ್. ಆ ಹಾರ್ನ್ಬಿಲ್ ಇದರ ಹಣ್ಣುಗಳನ್ನು ಡಿಪೆಂಡ್ ಆಗಿರ್ತದೆ. ಕರಾವಳಿ ತೀರದಲ್ಲಿ ಅದು ತುಂಬ ಅಲ್ಲಲ್ಲಿ ಇರ್ತದೆ. ಅದು ಹಣ್ಣುಗಳನ್ನು ಸಂಗ್ರಹ ಮಾಡ್ತದೆ. ಸಂಗ್ರಹ ಮಾಡಿ ಗೂಡಲ್ಲಿರುವಂಥ ತಾಯಿಗೆ ಮತ್ತು ಮಗುವಿಗೆ ತಗೊಂಡೋಗಿ ಕೊಡುವಂಥದ್ದು. ಉಡುಪಿ ನಗರ ಸೇರಿದಂತೆ ಕರಾವಳಿ ಭಾಗಗಳಲ್ಲಿ ಬೈನೆ ಮರಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಇಳಿಮುಖವಾಗ್ತಾ ಇದೆ ಎಂಬ ಆತಂಕ ವ್ಯಕ್ತವಾಗಿದೆ. ಪರಿಸರದ ಸಮತೋಲನ ಕಾಪಾಡಲು ಬೈನೆ ಮರಗಳ ಸಂರಕ್ಷಣೆ ಅಗತ್ಯವಾಗಿದ್ದು, ಅರಣ್ಯ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಪರಿಸರ ಪ್ರಿಯರು ಒತ್ತಾಯಿಸ್ತಾ ಇದ್ದಾರೆ.